ಸರ್ ಸರ್ ಇಲ್ಲಿ ಸುಜಯ್ ಅಂತ ಸರ್. ಈಗ ಆಲ್ಮೋಸ್ಟ್ 9 years ಆದಮೇಲೆ ಡೈರೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಆಸ್ ಎ ಡೈರೆಕ್ಟರ್ ಆಗಿ ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆಗಳಾಗಿದೆ ಸರ್ ಈ ಸಿನಿಮಾ ಡೈರೆಕ್ಟ್ ಮಾಡುವಾಗ? ಅದು ಗೊತ್ತಿಲ್ಲ ಇವರೇ, ನೀವು ಹೇಳ್ಬೇಕಾದ. ಯಾಕಂದ್ರೆ ನನಗೆ ಇನ್ನೂ ಅದೇ ಡೈರೆಕ್ಟರ್ ಅನ್ಕೊಂತೀನಿ ನಾನು. ಬಟ್ ಸ್ವಲ್ಪ ಏನೋ ಇವ್ರು ಹೇಳ್ತಾ ಇರ್ತಾರೆ ಸ್ವಲ್ಪ ಸರ್ ಇನ್ನೂ ಸ್ವಲ್ಪ ರ್ಯಾಶ್ ಆಗ್ಬೇಕು ನೀವು ಅಂತ. ನಾನು ಆಲ್ರೆಡಿ ಈ ರ್ಯಾಶ್ಗೆ ಇವರು ಅರವಿಂದ್ ಅವ್ರು ಬಂದಾಗ ಒಂದು ಕ್ವಶನ್ ಕೇಳಿದ್ರು ಇವ್ರನ್ನ, ಮನೋಹರ್ ಅವ್ರನ್ನ, ಈತನ ಇಂಟೆನ್ಸಿಟಿ ಮೇಲೆಲ್ಲ ತಡ್ಕೊಂಡಾರು ಅವರ ಎಂಟಿ ಅಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ ಇನ್ನು. ಇವ್ರಿಗೆ ಸ್ವಲ್ಪ ಗೊತ್ತಾಗಿದೆ, ಶ್ರೀಕಾಂತ್ ಗೊತ್ತಾಗಿದೆ. ಅದೇನು ಮಾಡೋಕ್ಕಾಗಲ್ಲ. ಒಬ್ಬ ಡೈರೆಕ್ಟರ್ ಅಂದ್ರೆ ಈಗ ಹೆಂಗಿದೆ ಅಂದ್ರೆ ಎವ್ರಿಥಿಂಗ್ ಈಸ್ ಹೋರಾಟನೇ. ಒಂದು ಸಿನಿಮಾ ಮಾಡೋದಿದೆಯಲ್ಲ, ಅದು ಡೈರೆಕ್ಷನ್ ಮಾಡೋದು ಅನ್ನೋದು ಇದೆಯಲ್ಲ, ಅದು ಪ್ರತಿ ಕ್ಷಣ ಹೋರಾಟ. 24 hours ನೀವು ಅದರೊಳಗೆ ಇರಬೇಕು. ಕೆಲವು ಸತಿ ಇವರೆಲ್ಲ ಅನ್ಕೊಂಡಿರ್ಬೋದು ಇವ್ರಿಗೆ ಏನು ಕೆಲಸ ಇಲ್ಲ ಅದಕ್ಕೆ 2 ವರ್ಷದಿಂದ ಇಲ್ಲೇ ಇದ್ದಾನೆ ಅಂತ. ನನಗೂ ಕೆಲಸ ಇದೆ ಅನ್ಸುತ್ತೆ. ಹಿಂಗೆ ಅನ್ಕೊಂಡ್ಬಿಡ್ತಾರೆ ಅವ್ರು. ನಾನು ನೋಡ್ರೆ 9 ಗಂಟೆ ಇರ್ತೀನಿ, ಇವ್ರು 11 ಗಂಟೆಗೆ ಬರ್ತಾರೆ. ನಾನು ಅನ್ಕೊಂತೀನಿ ನಾನು ತುಂಬ ಫ್ರೀ ಇದ್ದೀನಿ, ಎಲ್ಲರೂ ಬಿಸಿ ಇದ್ದಾರೆ. ಇವರೆಲ್ಲ ಸಿಕ್ಕಾಪಟ್ಟೆ ಬಿಸಿ ಇರೋರು, ನಾನೊಬ್ಬನೇ ತುಂಬ ಫ್ರೀ ಇರೋದು 2 ವರ್ಷದಿಂದ. ಇದೇ ಡೈರೆಕ್ಟರ್ ಆಗಿರೋ ಬದಲಾವಣೆ ಅಂದ್ರೆ ಸರ್. ಒಂದು ತುಂಬ ವರ್ಷಗಳ ಹಿಂದೆ ಅಂದ್ರೆ ಮಂಡ್ಯದಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇರುತ್ತೆ. ಅಲ್ಲಿ ಕಾಲರ್ ಎತ್ಕೊಂಡು ಒಂದು ಮಾತು ಹೇಳ್ತಾರೆ, ಈ ಡೈರೆಕ್ಟರ್ ಗ್ಲಾಮರ್ ಯಾವತ್ತೂ ಕಮ್ಮಿ ಆಗಲ್ಲ ಅಂತ. ಈ ಕಂಟೆಂಟ್ ಬಿಟ್ಟ ನಂತರದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು ಅದು ವಿಡಿಯೋ. ಸೊ ಜೊತೆಗೆ ಇವತ್ತು ಬೇರೆ ಇಂಡಸ್ಟ್ರಿಯಿಂದ ಈಗ ಲೋಕೇಶ್ ಕನಗರಾಜು ಒಂದಷ್ಟು ಬರ್ಕೊಂಡಿದ್ದಾರೆ ಟ್ವಿಟರ್ನಲ್ಲಿ, ಅಂದ್ರೆ ಹೊಗಳಿಕೆ. ಅಂದ್ರೆ ಇವತ್ತು ಕಾಂಪಿಟೇಷನ್ ಡೈರೆಕ್ಟರ್ಗಳು ನಿಮ್ಮ ಸಿನಿಮಾಗಾಗಿ ಡೈರೆಕ್ಷನ್ಗಾಗಿ ಕಾಯ್ತಾ ಇರ್ತಾರೆ. ಸೊ ಆ ಜವಾಬ್ದಾರಿನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ, ಭಾರ ಅನ್ಸುತ್ತೆ ಹೇಗೆ ಅಂತ ಇವತ್ತಿನ ಡೈರೆಕ್ಟರ್ ಜೊತೆ ಕಾಂಪೀಟ್ ಮಾಡುವಂಥದ್ದು ಟೆಕ್ನಾಲಜಿ ವಿಚಾರ? ಇಲ್ಲ, ನಿಜ ಹೇಳ್ಬೇಕಾದ್ರೆ ಈ ಡೈರೆಕ್ಟ್ ಉಳಿಸಿರೋದು ನೀವುಗಳೇ, ನಿಜವಾಳು ಪ್ರೆಸ್ ಅವರು, ಫ್ಯಾನ್ಸು, ಪ್ರೇಕ್ಷಕರು. ಇವತ್ತಿಗೂ ಒಂದು ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ಆ ಕೊಡೋ ಒಂದು ಉತ್ಸಾಹ ಇದೆಯಲ್ಲ, ನನ್ನ ತಲೆ ಎಲ್ಲ ಗಿರ್ರಂತ ಇರೋ ಬರೋ ಲೈಟ್ಸ್ ಎಲ್ಲ ಓಪನ್ ಆಗ್ಬಿಡುತ್ತೆ ನನಗೆ. ಸೊ ಅದೇ ಕಾರಣ ಅಷ್ಟೇ, ಏನಾರ ಮಾಡಬೇಕು ಅಂತ. ಬಟ್ ಸಿನಿಮಾ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಇರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಅಲ್ಲಿ ಸ್ವಲ್ಪ ತಲೆ ಕೆಡಿಸ್ಕೊಬೇಕಾಗತ್ತೆ ನೀವು. ನನಗೆ ಆ ನಂಬಿಕೆ ಇದೆ, ಯಾಕಂದ್ರೆ ನನಗೆ ಆ ನಂಬಿಕೆ ಇಟ್ಟೆ ಸಿನಿಮಾ ಮಾಡಿರೋದು. ನಾನು ಯಾವತ್ತು ತುಂಬ ಜನ ನನ್ನ ಜೊತೆಲಿರೋರು ಹೇಳ್ತಾ ಇರ್ತಾರೆ ಅವ್ರು ಅರ್ಥ ಆಗುತ್ತಾ ಇದು ಅಂತ. ನಾನು ಹೇಳ್ತೀನಿ, ನಾವು ಯಾವತ್ತೂ ಕೂಡ ಪ್ರೇಕ್ಷಕರು ಇಲ್ಲಿದ್ರೆ ನಾವು ಇಲ್ಲೇ ಇರ್ತೀವಿ, ಅವ್ರಿಗಿನ್ನ ಮೇಲೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದು ನಾನು ಕಂಡುಕೊಂಡ್ರೆ ಸತ್ಯ, 100% ಹೇಳ್ತೀನಿ. ನಾವು ಹತ್ತಂದ್ರೆ ಅವ್ರು 15 ಮೆಟ್ಲು ಮೇಲೆ ಇರ್ತಾರೆ. ಯಾಕಂದ್ರೆ ಇನ್ನೋಸೆಂಟ್ ಆಗಿ ನೋಡ್ತಾರೆ ಅವ್ರು ಯಾವ ಬಯಾಸ್ ಇಟ್ಕೊಂಡು ಏನೋ ಕ್ಯಾಲ್ಕುಲೇಷನ್ ಇಟ್ಕೊಂಡು ನೋಡೋದಿಲ್ಲ. ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಸಿನಿಮಾ ನಾವು ಮಾಡಿದಾಗ ನಿಮ್ ಮರ್ತೋಗಿರ್ಬೋದು ನೀವು, ಇಡೀ ಗಾಂಧಿನಗರ ನೋಡಿದವರೆಲ್ಲ ಇದು ಏನಯ್ಯ ಪಿಕ್ಚರು, ಡಬ್ಬಾ ಪಿಕ್ಚರು ಅಂತ. ನನಗೆ ಒಂದೇ ಒಂದು ಪಾಸಿಟಿವ್ ರಿವ್ಯೂ ಬಂದಿರಲಿಲ್ಲ ಆ ಪಿಕ್ಚರ್. ನೀವು ನಂಬಲ್ಲ, ನರ್ತಕಿ ಥಿಯೇಟ್ರಲ್ಲಿ ಆ ಥಿಯೇಟರ್ ಇರೋ ಆ ಗೇಟ್ ಕೀಪರ್ ಕೂಡ, ಸರ್ ಈ ಪಿಕ್ಚರ್ಗೆ ಯಾಕೆ ಸರ್ ಈ ಥಿಯೇಟ್ರ್ ಬೇಕು ಅಂತಿದ್ದೀರಾ, 2 ದಿನ ಓಡಲ್ಲ ಸರ್ ಈ ಪಿಕ್ಚರು ಅಂತ. ಕೊನೆಗೆ ನಮಗೆ ಒಂಥರ ಶಾಕ್ ಆಗಿ ನಿಜಾನ ಇದು ಅಂತ. ನಮ್ಮ ಒಬ್ಬ ಪ್ರೊಡ್ಯೂಸರ್ ಮಾತ್ರ ಇದ್ರು, ಜಗನ್ನಾಥ್ ಅಂತ. ಅವರು ಸರ್ ಏನು ಸರ್ ಎಲ್ಲರೂ ಹಿಂಗೆ ಬೈತಾರೆ ಈ ಪಿಕ್ಚರ್ನ, ನಾನೊಂದು 200 ಸತಿ ನೋಡಿದ್ದೀನಿ, ನಂಗೆ ಬೇಜಾರೇ ಹಾಕಿಲ್ಲಲ್ಲ ಸರ್ ಈ ಪಿಕ್ಚರು, ಯಾಕೆ ಸರ್ ಎಲ್ಲರೂ ಹಿಂಗೆ ಬೈತಾರೆ ಅಂತ. ನಮ್ಮಲ್ಲ ನೀವು ಫಸ್ಟ್ ಸೆನ್ಸಾರಲ್ಲಿ ಆಫೀಸರು ದೊಡ್ಡೋದ್ರು, ದಿಸ್ ಇಸ್ ಅನ್ಫಿಟ್ ಫಾರ್ ರಿಲೀಸ್ ಅಂದ್ಬಿಟ್ಟು ನಿಮ್ಗೆ ಯಾವ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಎದ್ದೋಗ್ಬಿಟ್ಟಿದ್ವಿ. ನಂಬ್ತೀರಾ? ಹೇಳಕ್ಕಾಗಲ್ಲ ನೋಡಿ. ಯಾರು ಇಷ್ಟಪಡಿದ್ರು, ಆ ಫೈನಾನ್ಷಿಯಲ್ ಇಷ್ಟಪಟ್ಟಿಲ್ಲ ಪಿಕ್ಚರ್ನ. ದುಡ್ಡು ಕೊಟ್ಟವ್ರು ಯಾರೇ ದುಡ್ಡು ಕೊಟ್ಬಿಡ ಪಾಪ ಅಂತ ಪಿಕ್ಚರ್ ರಿಲೀಸ್ ಮಾಡ್ಕೊಂಡು. ಬಟ್ ಅದು ಮಿರಾಕಲ್ ಆಗೋಯ್ತು. ಅದು ಹೇಳಕ್ಕಾಗಲ್ಲ ನೋಡಿ. ಅದೇ ಹೇಳಿದ್ದು, ಅದು ಆಡಿಯನ್ಸ್ ಅಂತ. ಎಷ್ಟು ಕಾಂಪ್ಲಿಕೇಟೆಡ್ ಆಗಿದ್ರು, ಎಷ್ಟು ಚೆನ್ನಾಗಿ ರಿಸೀವ್ ಮಾಡಿದ್ರು ಅಂದ್ರೆ ಆಮೇಲೆ ಎಲ್ಲರೂ ಚೆನ್ನಾಗಿದೆ ಅಂತಾರೆ, ಅದು ಬೇರೆ. ಬಟ್ ಆ ಕಾಂಪ್ಲಿಕೇಟೆಡ್ ಅರ್ಥ ಮಾಡ್ಕೊಂಡ್ರಲ್ಲ 25 ವರ್ಷದಿಂದ, ಎಷ್ಟು ಗ್ರೇಟ್ಸ್ ಇರ್ಬೋದು ಅಲ್ವಾ? ನೀವುಗಳನ್ನ ಹೇಳ್ತಾರೆ ನಿಮ್ಗೆ ಎಲ್ಲ ನೋಡ್ತೀವಿ. ಸೊ ಆ ನಂಬಿಕೆ ಇವತ್ತಿಗೂ ನನಗಿದೆ. ಎಷ್ಟು ನಾನು ಏನೇ ಮಾಡಿದ್ರು ಕೂಡ, ಬಟ್ ನಾನೇಂದ್ರೆ ಕಾಂಪ್ಲಿಕೇಟ್ ಮಾಡೋಕ್ಕೋಸ್ಕರ ಮಾಡಲ್ಲ. ಅದ್ರೊಳಗೆ ಏನೋ ಹೇಳ್ಬೇಕು ಅಂತ ಆಸೆ ಪಟ್ಟು ಮಾಡ್ತೀನಿ. ಅದು ಖಂಡಿತ ಅರ್ಥ ಆಗುತ್ತೆ ಎಲ್ರಿಗೂ. ಆ ಒಂದು ನಂಬಿಕೆ ಇದೆ ಅಷ್ಟೇ ನನಗೆ.